ಅವರು ಅವರು ಕುಟುಂಬಸ್ಥರು ಪೊಲೀಸರ ಮೇಲೆ ಒಂದು ಬ್ಲೇಮ್ ಮಾಡಿದ್ರು ಮೇಡಮ್, ಆರೋಪ ಮಾಡಿದ್ರು, ಕಂಪ್ಲೇಂಟ್ ತಗೊಳ್ಳಿಲ್ಲ, ಈ ರೀತಿ ಆಗಿದ್ರೆ ಪತ್ತೆ ಹಚ್ಚಬಹುದಿತ್ತು ಮೊದಲೇ ಅಂತ. ಅವರು ಏನು ಆರೋಪ ಮಾಡಿದ್ದಾರೆ ಅದು ಬೇರೆ ಕತೆ ಇದೆ, ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತು ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆ್ಯಂಗಲ್ಸ್ ನೋಡಿದ್ದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 hours ಅವರಿಗೆ ರಿಕವರ್ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಸ್ ಅನಲೈಸ್ ಮಾಡಿಕೊಂಡು. ನಾವು ಆ್ಯಕ್ಚುಲಿ ಕಾಲ್ ಡೀಟೇಲ್ ಅನಲೈಸ್ ಮಾಡಿದ್ದೀವಿ. ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪಿಷನ್ ಬಂತು. ಆ ಸಸ್ಪಿಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ, ನಾವು ಎಲ್ಲ ಆ್ಯಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಈ ಆ್ಯಂಗಲ್ ಕೂಡ ನಾವು ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ. ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ. ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಇಲ್ಲ ಇಲ್ಲ, ಎಲ್ಲ ನಾವೇ ಮಾಡಿದ್ವಿ. ಹೌದು ಹೌದು ಹೌದು, ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದ್ದಾರೆ. ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ. ಹೇಳಿದ್ದೀನಿ, ನಮ್ಮ 2 ಜನ ಅಡಿಷನಲ್ SP ಶ್ರೀನಿಧಿ ಮತ್ತು ತಮಯ್ಯ ಮತ್ತೆ ನಮ್ಮ DSP ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಟೆನ್ಷನ್ ಡೈವರ್ಷನ್ ಮಾಡಿದ್ರಲ್ಲ, ಅದಾದ ನಂತರ ಅವ್ರು ಏನ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇತ್ತು ಅಂತ ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ಅಂದ್ರೆ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಆ ಥರ ಏನಾದ್ರು ಪ್ಲಾನ್ಸ್ ಮಾಡೋಣ? ಆ್ಯಕ್ಚುಲಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಇತ್ತು, ಬೇರೆ ಸಂಸಾರ ಮಾಡಲಿಕ್ಕೆ ಅವ್ರದ್ದು ಆ್ಯಕ್ಚುಲಿ ಮೇಜರ್ ಪ್ಲ್ಯಾನ್ ಇತ್ತು. ಬಟ್ ಇನ್ನೂ ಡೀಟೇಲ್ ಸ್ಟೇಟ್ಮೆಂಟ್ ನಡೀತಾ ಇದೆ, ತನಿಖಾ ಆಗ್ತಾ ಇದೆ. ಸೊ ಅದು ಸ್ಟಿಲ್ ಆನ್ ಗೋಯಿಂಗ್, ಅದು ನಾವು ವಿಚಾರ ಮಾಡ್ತಾ ಇದ್ದೀವಿ. ಅವರಿಗೆ ಕುಟುಂಬಸ್ಥರಿಗೆ ಮಾಹಿತಿ ಏನಿರಲಿಲ್ಲ ಮೇಡಮ್, ಅವರು ಮಾಹಿತಿ ಇಲ್ಲದೆ ಸುಮ್ಮನೆ ಪೊಲೀಸ್ನವ್ರನ್ನ ಬ್ಲೇಮ್ ಮಾಡಿದ್ದಾರೆ ಅಂತ, ಅವ್ರಿಗೆ ಏನೋ ಒಂಚೂರು ಕ್ಲೂನೇ ಇರಲಿಲ್ಲ ಇದ್ರ ಬಗ್ಗೆ ಅಂತ. ಅದು ನಾನು ಹೇಳಕ್ ಆಗಲ್ಲ, ನನಗೆ ಗೊತ್ತಿಲ್ಲ ವೆದರ್ ದಿ ನ್ಯೂ ಇಟ್ ಆರ್ ನಾಟ್. ಬಟ್ ಅದು ಸೇಮ್ ಹೇಳಕ್ ಆಗಲ್ಲ ಅದ್ರ ಬಗ್ಗೆ ನನಗೆ. ಫೋನ್ ಬೇರೆ ಬೇರೆ ಫೋನ್ಗಳನ್ನು ಬಳಕೆ ಮಾಡಿದ್ರ ಅಥವಾ ಅವ್ರಿಗೆ ಕಮ್ಯುನಿಕೇಶನ್ ಹೇಗೆ ಮಾಡ್ಕೊಂಡ್ರು ಅಥವಾ ಇಂಥ ಜಾಗದಲ್ಲಿ ಇರ್ತೀವಿ ಅಂತ ಹೇಳ್ಕೊಂಡಿದ್ರ, ಏನು ಕಮ್ಯುನಿಕೇಶನ್ ಬಿಟ್ವೀನ್ ಆತ ಮತ್ತೆ CDR ಇಂದಾನು ಸಿಕ್ಕಿದೆ ನಮಗೆ. ಬಟ್ ಅಗೇನ್ ಪ್ರೈಮರಿ ಮಾಹಿತಿ ಪ್ರಕಾರ ಇನ್ನೊಂದು ಫೋನ್ ಇತ್ತು. ಮೇಡಮ್, ಈ ಪ್ರಕರಣದಲ್ಲಿ ಇಷ್ಟು ಆಗಿದ್ದು ಬೇರೆ, ಬಟ್ ಅಪಾರ್ಟ್ ದಟ್ ಅವರು ಅಷ್ಟು ಇದಕ್ಕೆ ಸೋಷಿಯಲ್ ಇದು ಅವರಿಂದ ಅಷ್ಟು ಹಾನಿಯಾಗಿದೆ, ಅವರಿಬ್ರು ಮಾಡಿರೋ ಪ್ಲಾನ್ ಇಲ್ಲ, ಅದ್ರ ಬಗ್ಗೆ ಏನಾದ್ರು ಅವ್ರ ಮೇಲೆ ನೀವೇನಾದ್ರು ಕ್ರಮ ತಗೊಳ್ತೀರಾ? ಅದು ನಮಗೆ ಡಿಸ್ಕಷನ್ ಮಾಡಬೇಕು. ನಾವು ಏನು ಮಾಡ್ಬೋದು, ಆಸ್ ಆಫ್ ನಾವು ಅವರದು ಸುರಕ್ಷತೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಆಸ್ ಆಫ್ ನಾವು ಅದರ ಮೇಲೆ ಫೋಕಸ್ ಮಾಡಿದ್ದೀವಿ. ಈಗ ಅವರದು ಸ್ಟೇಟ್ಮೆಂಟ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, ಅದಾದ ನಂತರ ವಿ ವಿಲ್ ಡಿಸೈಡ್. ಎಲ್ಲ ಸಿಕ್ಕಿದೆ, ಆ ಥರ ಯಾವುದೇ ಇಶ್ಯೂ ಇಲ್ಲ, ಸಿಕ್ಕಿದೆ. ಅದೇ ಅದು ನಮ್ಗೆ ಈಗ ಡಿಸ್ಕಸ್ ಮಾಡಬೇಕು, ಎಲ್ಲರ ಜೊತೆಗೆ ಟೀಮ್ ನಾವು ಡಿಸ್ಕಸ್ ಮಾಡ್ತೀವಿ, ನೋಡೋಣ. ಅದು ಈಗ ಹೇಳಕ್ಕಾಗಲ್ಲ, ಅದು ನಾವು ತನಿಖಾ ಮಾಡ್ತೀವಿ. ಅದರ ಮೇಲೆ ಬೇರೆ ಸ್ಟೇಟಿಂದ. ಪ್ರೈಮರಿ ಮಾಹಿತಿ ಪ್ರಕಾರ ಆ ಥರ ಏನೂ ಇರಲಿಲ್ಲ, ಆ ಥರ ಇನ್ಫಾರ್ಮೇಶನ್ ಇನ್ನೂ ಸಿಕ್ಕಿಲ್ಲ ನಮಗೆ. ಹೌದು ಹೌದು. ಇಲ್ಲ ಇಲ್ಲ, ನಿಯರ್ ಫ್ಯೂಚರ್ ಆ ಥರ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಅವರದು.